ನಮಸ್ಕಾರ. ಮೌನಿ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಕೇಳೋಣ. ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷ ಸ್ಥಾನವಿದೆ. ಅದರಲ್ಲೂ ಮಾಘ ಮಾಸದ ಅಮಾವಾಸ್ಯೆ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಇದನ್ನೇ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ವಿಶೇಷವಾಗಿ ಪಿತೃತರ್ಪಣ, ಪವಿತ್ರ ಸ್ನಾನ, ದಾನ, ಧರ್ಮ ಇವುಗಳಿಗೆ ಅಪಾರ ಮಹತ್ವವಿದೆ. ಈ ಮೌನಿ ಎಂಬ ಶಬ್ದವು ಮೌನ ಪಾಲಿಸುವುದು ಎಂಬ ಅರ್ಥವನ್ನು ನೀಡುತ್ತದೆ. ಈ ದಿನ ಮೌನ ವ್ರತ ಪಾಲಿಸಿದರೆ ಮನಸ್ಸಿನ ಅಶಾಂತಿ ನಿವಾರಣೆಯಾಗುತ್ತದೆ, ಆತ್ಮಶುದ್ಧಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಋಷಿಗಳು, ಮಹರ್ಷಿಗಳು ಈ ದಿನ ಸಂಪೂರ್ಣ ಮೌನ ಪಾಲಿಸುತ್ತಾರೆ ಎಂದು ಹೇಳಲಾಗಿದೆ. ಈ ಮೌನಿ ಅಮಾವಾಸ್ಯೆಯ ದಿನ ಧ್ಯಾನ, ತಪಸ್ಸು, ಜಪ ಮನಸ್ಸು ಶುದ್ಧವಾಗುತ್ತದೆ ಎಂದು ಋಷಿಗಳು ಹೇಳುತ್ತಿದ್ದರು. ಈ ದಿನ ಗಂಗಾ ಸ್ನಾನದ ಮಹತ್ವವಿದೆ. ಪವಿತ್ರ ಸ್ನಾನ ಎಂದು ಹೇಳಬಹುದು. ಗಂಗಾ, ಯಮುನಾ, ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಕೋಟಿ ಜನ್ಮದ ಪಾಪಗಳು ನಾಶವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಮ್ಮ ಭಾರತದಲ್ಲಿ ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್, ಉಜ್ಜಯಿನಿ ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಭಕ್ತರು ಸ್ನಾನ ಮಾಡುತ್ತಾರೆ. ಅಲ್ಲಿ ಹೋಗದೆ ಆಗಿದ್ದಾಗ ಮನೆಯಲ್ಲಿ ಕೂಡ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಹಾಗೆ ಈ ಮೌನಿ ಅಮಾವಾಸ್ಯೆ ಪಿತೃತರ್ಪಣಕ್ಕೆ ಅತ್ಯಂತ ಶ್ರೇಷ್ಠ ದಿನ ಆಗಿದೆ ಎಂದು ಹೇಳಲಾಗಿದೆ. ಪಿತೃತರ್ಪಣ, ಪಿಂಡ ಪ್ರದಾನ, ಅನ್ನದಾನ ಇದು ಮಾಡಿದರೆ ಪಿತೃಗಳು ಸಂತೃಪ್ತರಾಗುತ್ತಾರೆ, ಕುಟುಂಬದಲ್ಲಿ ಶಾಂತಿ ದೊರೆಯುತ್ತದೆ. ಪಿತೃದೋಷ ಇದ್ದವರು ಈ ದಿನ ವಿಶೇಷವಾಗಿ ತರ್ಪಣ ಮಾಡಬೇಕು. ಈ ಮೌನಿ ಅಮಾವಾಸ್ಯೆ ದಿನ ನಾವು ಯಾವುದೇ ವ್ರತ ಮಾಡಿದರೆ ಮೌನವಾಗಿ ಮಾಡಬೇಕು. ಹೇಗೆ ಗಂಗಾ ಸ್ನಾನ ಮಾಡುವಾಗ ಮಾತಾಡದೆ ಸ್ನಾನ ಮಾಡಬೇಕು. ಮನೆಯಲ್ಲಿ ಮಾಡಿದರೆ ಕೂಡ ಮೌನವಾಗಿ ಸ್ನಾನ ಮಾಡಬೇಕು. ಈ ದಿನ ಮಾತಿನಿಂದಾಗುವ ಪಾಪ ಕಡಿಮೆಯಾಗುತ್ತದೆ. ಈ ದಿನ ವಿಶೇಷವಾಗಿ ನೀಡಬಹುದಾದ ದಾನಗಳು ತಿಲದಾನ, ಅನ್ನದಾನ, ವಸ್ತ್ರದಾನ ಹಾಗೂ ಹಾಲು ತುಪ್ಪ ಇದು ಕೂಡ ದಾನ ಮಾಡಬಹುದು. ವಿಶೇಷವಾಗಿ ಕಪ್ಪು ಎಳ್ಳು ದಾನ ಮಾಡಬೇಕು. ಈ ದಾನಗಳು ಬ್ರಾಹ್ಮಣರಿಗೆ, ಬಡವರಿಗೆ ಹಾಗೂ ಸಂತರಿಗೆ ದಾನ ಮಾಡಿದರೆ ಪಾಪ ನಾಶವಾಗುತ್ತದೆ. ಪ್ರಾತಃ ಕಾಲ ಸ್ನಾನ, ಮನೆಯ ದೇವರಿಗೆ ಪೂಜೆ ಮಾಡಿ ವಿಷ್ಣು ಅಥವಾ ಶಿವನ ಆರಾಧನೆ ಹಾಗೂ ಪಿತೃತರ್ಪಣ, ಮೌನವ್ರತ, ದಾನ, ಧರ್ಮ ಈ ಅಮಾವಾಸ್ಯೆಯ ವಿಶೇಷತೆ. ಈ ಅಮಾವಾಸ್ಯೆಯ ದಿನ ಯಾವುದೇ ಕಾರ್ಯಗಳು ಮಾಡಬಾರದು. ಹಾಗೆ ಯಾವ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರದು. ವಿಶೇಷವಾಗಿ ಕಬ್ಬಿಣ ಅಂಥ ವಸ್ತುಗಳನ್ನು ಖರೀದಿ ಮಾಡಬಾರದು. ಈ ಮೌನಿ ಅಮಾವಾಸ್ಯೆಯು ಕೇವಲ ದಾನ, ಧರ್ಮ, ಪಿತೃಗಳಿಗೆ ತರ್ಪಣ ನೀಡುವ ಮತ್ತು ಮೌನವಾಗಿ ಇರುವುದು. ಮೌನಿ ಅಮಾವಾಸ್ಯೆಯು ವಿಶೇಷವಾಗಿ ಪಿತೃಭಕ್ತಿಯ ಪ್ರತೀಕ. ಈ ದಿನ ಪಿತೃಗಳು ಸ್ಮರಿಸಿ ಮಾಡಿದ ಪುಣ್ಯಕರ್ಮಗಳು ಜೀವನದಲ್ಲಿ ಶಾಂತಿ ಮತ್ತು ಸುಖವನ್ನು ತರುತ್ತದೆ. ಇದು ಮೌನಿ ಅಮಾವಾಸ್ಯೆಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.